ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 2ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. 2ನೇ ಸರ್ಗವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅದರ ವಿಷಯ ರಾಮಾಯಣ ಕಾವ್ಯದ ಉಪಕ್ರಮ. ತಮಸಾ ನದಿಯ ತೀರದಲ್ಲಿ ಕ್ರೌಂಚವಧೆಯಿಂದ ಸಂತೃಪ್ತರಾದ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು ಶ್ಲೋಕ ರೂಪವಾದುದು. ರಾಮಾಯಣ ಕಾವ್ಯವನ್ನು ರಚಿಸಲು ಬ್ರಹ್ಮದೇವರಿಂದ ವಾಲ್ಮೀಕಿಗಳಿಗೆ ಆದೇಶ. ವಾಕ್ಯ ವಿಶಾರದರಾದಂತಹ ಧರ್ಮಾತ್ಮರಾದ ಮಹಾಮುನಿಗಳಾದ ವಾಲ್ಮೀಕಿಗಳು ನಾರದರು ಹೇಳಿದ ಸಂಗ್ರಹ ರಾಮಾಯಣವನ್ನು ಕೇಳಿ ತನ್ನ ಶಿಷ್ಯರೊಂದಿಗೆ ನಾರದ ಮಹಾಮುನಿಯನ್ನು ವಿಧಿವತ್ತಾಗಿ ಪೂಜಿಸಿದರು. ವಾಲ್ಮೀಕಿಗಳಿಂದ ಯಥಾವತ್ತಾಗಿ ಸನ್ಮಾನಿತರಾದ ದೇವರ್ಷಿ ನಾರದರು ವಾಲ್ಮೀಕಿಗಳಿಂದ ಅನುಮತಿಯನ್ನು ಪಡೆದು ಆಕಾಶ ಮಾರ್ಗವಾಗಿ ತೆರಳಿದರು. ನಾರದರು ದೇವಲೋಕಕ್ಕೆ ತೆರಳಿದ ಬಳಿಕ ವಾಲ್ಮೀಕಿಯವರು 2 ಗಳಿಗೆ ಆಶ್ರಮದಲ್ಲಿ ಇದ್ದು ಮಧ್ಯಾಹ್ನದ ಆಹ್ನಿಕಕ್ಕಾಗಿ ಗಂಗಾ ನದಿಯ ಸಮೀಪದಲ್ಲಿ ತಮಸಾ ನದಿಗೆ ಶಿಷ್ಯರ ಸಹಿತ ಹೋದರು. ತಮಸಾ ನದಿ ತೀರಕ್ಕೆ ಹೋಗಿ ನದಿಯ ನೀರು ಕೆಸರಿಲ್ಲದೆ ಸ್ವಚ್ಛವಾಗಿರುವುದನ್ನು ಕಂಡು ಪಕ್ಕದಲ್ಲಿದ್ದ ಭರದ್ವಾಜನೆಂಬ ಶಿಷ್ಯನಲ್ಲಿ ಹೇಳಿದ್ರು, ಭರದ್ವಾಜನೇ, ಈ ತಮಸಾ ನದಿಯ ನೀರನ್ನು ನೋಡು, ಇದರಲ್ಲಿ ಕೆಸರೆಂಬುದೇ ಇಲ್ಲ, ಬಹಳ ತಿಳಿಯಾಗಿದೆ. ಸತ್ಪುರುಷರ ಮನಸ್ಸಿನಂತೆ ಎಷ್ಟು ಸ್ವಚ್ಛವಾಗಿದೆ. ಮಗು, ನನ್ನ ಕಮಂಡಲುವನ್ನು ಇಲ್ಲಿಡು, ಸ್ನಾನಕ್ಕಾಗಿ ವಲ್ಕಲಗಳನ್ನು ಕೊಡು, ನಾನು ತಮಸೆಯ ಈ ಉತ್ತಮ ತೀರ್ಥದಲ್ಲಿ ಸ್ನಾನ ಮಾಡುವೆನು ಅಂತ ವಾಲ್ಮೀಕಿ ಮಹರ್ಷಿ ತನ್ನ ಶಿಷ್ಯನಾದಂತಹ ಭರದ್ವಾಜನಲ್ಲಿ ಹೇಳುತ್ತಾರೆ. ಮಹಾತ್ಮರಾದ ವಾಲ್ಮೀಕರು ಹೀಗೆ ಹೇಳಿದಾಗ ಆಜ್ಞಾಧಾರಕ ಶಿಷ್ಯನಾದ ಭರದ್ವಾಜನು ತನ್ನ ಗುರುಗಳಿಗೆ ನಾರು ಬಟ್ಟೆಯನ್ನು ಕೊಟ್ಟನು. ಜಿತೇಂದ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯನಿಂದ ನಾರು ಮಡಿಯನ್ನು ತೆಗೆದುಕೊಂಡು ಸುತ್ತಲಿನ ವಿಶಾಲ ವನದ ಶೋಭೆಯನ್ನು ನೋಡುತ್ತಾ ಸಂಚರಿಸುತ್ತಿದ್ದರು. ಅಲ್ಲಿ ಬಳಿಯಲ್ಲೇ ಎಂದೂ ಒಬ್ಬರನ್ನೊಬ್ಬರು ಅಗಲದೇ ಇರುವ ಆನಂದಾತಿರೇಕದಿಂದ ಮನೋಹರವಾಗಿ ಧ್ವನಿ ಮಾಡುತ್ತಿದ್ದ ಒಂದು ಕ್ರೌಂಚ ಪಕ್ಷಿಗಳ ಜೋಡಿಯನ್ನ, ಅಂದರೆ ಗಂಡು ಹೆಣ್ಣು ಕೊಕ್ಕರೆಗಳು 2 ಪೂಜ್ಯರಾದ ವಾಲ್ಮೀಕಿಗಳು ನೋಡುತ್ತಿದ್ದರು. ಆಗಲೇ ಪಾಪಪೂರ್ಣ ವಿಚಾರವುಳ್ಳ ಸಮಸ್ತ ಪ್ರಾಣಿಗಳಲ್ಲಿ ಕಾರಣವಿಲ್ಲದೆ ವೈರವನ್ನು ಇಟ್ಟುಕೊಂಡಿದ್ದ ಬೇಡನೋರ್ವನು ಬಂದು ಆ ಪಕ್ಷಿಗಳ ಜೋಡಿಯಲ್ಲಿದ್ದ ಗಂಡು ಪಕ್ಷಿಯನ್ನ ವಾಲ್ಮೀಕಿಗಳು ನೋಡುತ್ತಿರುವಂತೆಯೇ ಬಾಣದಿಂದ ಹೊಡೆದು ಉರುಳಿಸಿದನು. ಆ ಪಕ್ಷಿಯು ರಕ್ತಸಿಕ್ತವಾಗಿ ಮರಣಾಸನ್ನ ಸ್ಥಿತಿಯಲ್ಲಿ ನೆಲದಲ್ಲಿ ಹೊರಳಾಡುತ್ತಿರುವುದನ್ನು ಕಂಡು ಹೆಣ್ಣು ಪಕ್ಷಿಯು ಕರುಣಾಜನಕ ಧ್ವನಿಯಿಂದ ರೋಧಿಸತೊಡಗಿತು. ಉತ್ತಮ ರೆಕ್ಕೆಗಳಿದ್ದ ಆ ಪಕ್ಷಿಯು ಸದಾ ಕಾಲ ತನ್ನ ಭಾರ್ಯೆಯೊಂದಿಗೆ ವಿಹರಿಸುತ್ತಿತ್ತು. ಅದರ ತಲೆಯ ಬಣ್ಣ ಕೆಂಪಗಾಗಿದ್ದು ಕಾಮಪೀಡಿತವಾಗಿತ್ತು. ಇಂತಹ ಪತಿಯಿಂದ ಅಗಲಿದಂತಹ ಹೆಣ್ಣು ಪಕ್ಷಿ ಭಾರಿ ದುಃಖದಿಂದ ಅಳುತ್ತಿತ್ತು. ನಿಷಾದನು ಹೊಡೆದು ಉರುಳಿಸಿದಂತಹ ಗಂಡು ಪಕ್ಷಿಯ ಇಂತಹ ದುರ್ದಶೆಯನ್ನ ಧರ್ಮಾತ್ಮನಾದ ಮುನಿಯು ನೋಡಿ ಅವರಿಗೆ ಹೃದಯದಲ್ಲಿ ಕರುಣಾರಸವು ಉಕ್ಕಿ ಬಂತು. ಸ್ವಭಾವತಃ ಕರುಣಾಮೂರ್ತಿಯಾದಂತಹ ಬ್ರಹ್ಮರ್ಷಿ ವಾಲ್ಮೀಕರು ಈ ನಿಷಾದನ ಕಾರ್ಯವು ಅಧರ್ಮಮಯವಾಗಿದೆ ಎಂದು ನಿಶ್ಚಯಿಸಿ ಅಳುತ್ತಿರುವಂತಹ ಹೆಣ್ಣು ಪಕ್ಷಿಯನ್ನು ನೋಡಿ ಅವರು ಅಂತಃಕರಣದಲ್ಲಿ ಉಕ್ಕುತ್ತಿದ್ದ ಕರುಣಾರಸವು ಶ್ಲೋಕ ರೂಪವಾಗಿ ವಾಲ್ಮೀಕಿಗಳ ಮುಖದಿಂದ ಹೊರಟಿತು. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಎಲೈ ಬೇಡನೆ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಬೇಡ, ನಿನಗೆ ಶಾಂತಿ ಇಲ್ಲವಾಗಲಿ. ಕಾಮೇಚ್ಛೆಯಿಂದ ಸುತ್ತಾಡುತ್ತಿದ್ದ ಕ್ರೌಂಚ ದಂಪತಿಗಳಲ್ಲಿ ಗಂಡು ಹಕ್ಕಿಯನ್ನ ಕೊಂದಿರುವುದರಿಂದ ನೀನು ಹೆಚ್ಚು ಕಾಲ ಬದುಕಬೇಡ. ಹೀಗೆ ಹೇಳಿದ ಬಳಿಕ ಅವರು ವಿಚಾರ ಮಾಡಿದಾಗ ಅವರ ಮನಸ್ಸಿನಲ್ಲಿ ಚಿಂತೆಯು ಆವರಿಸಿತು. ಅಯ್ಯೋ, ಈ ಪಕ್ಷಿಯ ಶೋಕದಿಂದ ಪೀಡಿತನಾದ ನಾನು ಇದೆಂತಹ ಕಾರ್ಯ ಮಾಡಿಬಿಟ್ಟೆ. ಇದನ್ನು ಯೋಚಿಸುತ್ತಾ ಮಹಾಜ್ಞಾನಿ ಮತ್ತು ಪರಮ ಬುದ್ಧಿವಂತರಾದ ಮುನಿವರ ವಾಲ್ಮೀಕಿ ಒಂದು ನಿಶ್ಚಯಕ್ಕೆ ಬಂದು ತನ್ನ ಶಿಷ್ಯನಲ್ಲಿ ಇಂತೆಂದರು, ಮಗು, ಶೋಕದಿಂದ ಪೀಡಿತನಾದ ನನ್ನ ಮುಖದಿಂದ ಹೊರಟ ಈ ವಾಣಿಯು 4 ಪಾದಗಳಿಂದ ಕೂಡಿದ್ದು ಸಮಾಕ್ಷರ ಉಳ್ಳದ್ದಾಗಿ ಪ್ರಾಸಬದ್ಧವಾಗಿ ತಂತಿ ವಾದ್ಯಗಳೊಡನೆ ಹಾಡಲು ಲಯಬದ್ಧವಾಗಿರುವ ಶ್ಲೋಕವಾಗಿ ಪರಿಣಮಿಸಲಿ, ಕೇವಲ ಪದಜಾಲವಾಗದಿರಲಿ. ಗುರುಗಳ ಈ ಉತ್ತಮ ಮಾತನ್ನು ಕೇಳಿ ಶಿಷ್ಯ ಭರದ್ವಾಜನಿಗೆ ಬಹಳ ಸಂತೋಷವಾಯಿತು. ಹಾಗೂ ಅವನು ಅದನ್ನು ಸಮರ್ಥಿಸುತ್ತಾ,
ಹೌದು, ನಿಮ್ಮ ಈ ವಾಕ್ಯ ಶ್ಲೋಕರೂಪವೇ ಆಗಬೇಕು ಎಂದು ಹೇಳಿದನು. ಶಿಷ್ಯನ ಈ ಮಾತಿನಿಂದ ಮುನಿಗಳಿಗೆ ವಿಶೇಷ ಸಂತೋಷವಾಯಿತು. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದೇ ಸರ್ಗದ ಮುಂದಿನ ಭಾಗವನ್ನು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.